ಸಾಯಿ ಪಲ್ಲವಿ ಅವರು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ವೆಕೇಶನ್ ಪಿಕ್ಸ್ ಹಾಕಿದ್ರು. ಆ ವೆಕೇಶನ್ ಪಿಕ್ಸ್ ನ ದೇ ಮೇಡ್ ಇಟ್ ಇನ್ ಟು AI ಅಂಡ್ ಮೇಡ್ ಇಟ್ ಲುಕ್ ಲೈಕ್ ಶಿ ಇಸ್ ವೇರಿಂಗ್ ಅ 2-piece ಸ್ವಿಮ್ಮಿಂಗ್ ಕಾಸ್ಟ್ಯೂಮ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಟೆಲ್? ಅದಕ್ಕೆ ಏನ್ ಹೇಳ್ತೀರಾ? ದ ಫಸ್ಟ್ ಟೈಮ್ ಐ ನೋಟಿಸ್ ದಿಸ್ ವಾಸ್ ವೆನ್ ಐ ವಾಸ್ ವೇರಿಂಗ್ ಅ ಸಾರಿ. ರೈಸ್ ಆಫ್ ಅಶೋಕ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನ್ ಪೂಜೆ ಮಾಡ್ತಾ ಇದೀವಿ. ಹಿಂಗ್ ಇಳಿತಾ ಇರ್ಬೇಕಾದ್ರೆ ನೀವ್ ಮೇಲ್ಗಡೆಯಿಂದ ತೆಗೆದ್ರೆ ಎನಿಥಿಂಗ್ ಇಸ್ ಸ್ಟಿಲ್ ವಿಸಿಬಲ್. ಬೇರೆ ಯಾರೇ ಹೆಣ್ಮಕ್ಳುದು ಯಾರದೇ ಅವ್ರ ಫ್ಯಾಮಿಲಿ ಹಾಕಿದ್ರೆ ಅದು ಮುಜುಗರ ಬರುತ್ತೆ. ಇದು ಇಟ್ ವಿಲ್ ಕ್ರಿಯೇಟ್ ನ್ಯೂಸೆನ್ಸ್ ಆರ್ ಇಟ್ ಕುಡ್ ಮೇಕ್ ಸಂಬಡಿ ಫೀಲ್ ಅನ್ಕಂಫರ್ಟಬಲ್ ಅನ್ನೋದು ಕೂಡ ಕಾನ್ಶಿಯಸ್ನೆಸ್ ಇಲ್ವಾ? ನೆಕ್ಸ್ಟ್ ಟೈಮ್ ಇಂದ ನಾನು ಅದೇ ಅನ್ಕೊಂಡೆ, ನನ್ನ ಅಸಿಸ್ಟೆಂಟ್ ಗೆ ಛತ್ರಿ ಇಡಿಸ್ಬಿಡ್ತೀನಿ, ಏನ್ ವಿಡಿಯೋ ತಗೊಂತೀರಾ ತಗೊಳ್ಳಿ. ಅಂಡ್ ಇತ್ತೀಚೆಗೆ ಸಪ್ತಮಿ ಗೌಡ ಅವರು ತುಂಬಾ ಸುದ್ದಿಯಲ್ಲಿರೋದು ಪಾಪರಾಜಿ ವಿಷಯದಲ್ಲಿ. ಅಸಭ್ಯವಾಗಿ ಡಿಫ್ರೆಂಟ್ ಆಂಗಲ್ಸ್ ಇಂದ ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ತಿರೋದಾಗಿರ್ಬೋದು, ಅದನ್ನ ಪ್ರಮೋಷನ್ ಹೆಸರಿನಲ್ಲಿ ಯುಟಿಲೈಸ್ ಮಾಡಿ ಅಪ್ ಮಾಡ್ತಿರೋದಾಗಿರ್ಬೋದು, ಆಲ್ ದೀಸ್ ಥಿಂಗ್ಸ್. ಸೊ ಇದು ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಇರುತ್ತೆ, ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ. ಅದನ್ನ ಮಿತಿ ಮೀರಿದಾಗಲೇ ಅಫ್ಕೋರ್ಸ್ ಯಾರು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ವಾಟ್ ವಾಸ್ ದ ಬಿಹೈಂಡ್ ದ ಸೀನ್? ಈ ವಿಷಯದಲ್ಲಿ ಏನಾಯ್ತು? ನೀವು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ನಾನು ಕೂಡ ಕಾಲ್ ತೊಗೊಂಡಿದ್ದು. ನಾನು ತುಂಬಾ ವಿಷಯ ಐ ಡೋಂಟ್ ಇನ್ಸ್ಟೆಂಟ್ಲಿ ರಿಯಾಕ್ಟ್ ಫಾರ್ ಅ ಲಾಟ್ ಆಫ್ ಥಿಂಗ್ಸ್. ಎಲ್ಲದಕ್ಕೂ ಟೈಮ್ ಬರಬೇಕು. ಪೇಷನ್ಸ್ ಸಮ್ಟೈಮ್ಸ್ ಹೆಲ್ಪ್ಸ್. ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಿಬಿಟ್ರೆ ಆ ವಿಷಯ ಅಲ್ಲಿ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಸತಿ ಐ ವೇಟ್ ಫಾರ್ ದ ರೈಟ್ ಟೈಮ್ ಟು ಸ್ಪೀಕ್. ಅದು ಯಾವುದೇ ವಿಷಯ ಆಗಿರ್ಬೋದು. ಇಟ್ ಕುಡ್ ಟೇಕ್ ಅ ಇಯರ್, ಇಟ್ ಕುಡ್ ಟೇಕ್ 4 years, ಇಟ್ ಕುಡ್ ಟೇಕ್ 5, 6, ಹೌ ಮೆನಿ ಎವರ್ ಲಾಂಗ್ ಇಯರ್ಸ್. ಐ ವಿಲ್ ವೇಟ್, ಬಟ್ ವೆನ್ ದ ಟೈಮ್ ಇಸ್ ರೈಟ್ ಐ ವಿಲ್ ಟಾಕ್. ನನಗೆ ಐ ಹ್ಯಾವ್ ಬಿನ್ ನೋಟಿಸಿಂಗ್ ದಿಸ್ ಪರ್ಸನಲಿ. ಐ ಹ್ಯಾವ್ ನೋಟಿಸ್ ದಿಸ್. ಈ ಇಶ್ಯೂ ಆದ್ಮೇಲೆ ಯಾರೋ ಕಮೆಂಟ್ ಹಾಕಿದ್ರು, ಯಾರೋ ಅಲ್ಲ ಬೇಜಾನ್ ಜನ ಹಾಕಿದ್ದಾರೆ. ಐ ಡೋಂಟ್ ಯೂಶಲಿ ರೀಡ್. ಯಾರೋ ಕಳ್ಸಿದ್ರು. ನಾನು ಅದಕ್ಕೆ ಹೇಳಿದ್ದು, ಲೈಕ್ ದಿಸ್ ವಿಷಯ ಇಫ್ ವಿ ಟಾಕ್ ಅಬೌಟ್ ಇಟ್, ದೀಸ್ ಆರ್ ದ ಕೈಂಡ್ ಆಫ್ ಕಮೆಂಟ್ಸ್ ಯು ವಿಲ್ ಗೆಟ್ ಸೇಯಿಂಗ್ ದಟ್ ಯು ಶುಡ್ ಡ್ರೆಸ್ ಲೈಕ್ ದಿಸ್, ಯು ಶುಡ್ ವೇರ್ ಅ ಸಾರಿ, ಮತ್ತೊಂದು ಆಲ್ ಆಫ್ ದಟ್. ಅವಾಗ ಯಾರು ಝೂಮ್ ಮಾಡ್ತಾರೆ? ಎಕ್ಸಾಕ್ಟ್ಲಿ. ನಾನು ಕಮೆಂಟ್ಸ್ ಓದ್ತಾ ಇದ್ದೆ ಅದರಲ್ಲಿ. ಈಗ ಸಾಯಿ ಪಲ್ಲವಿ ಫುಲ್ ಸೀರೆ ಉಟ್ಕೊಂಡ್ ಬರ್ತಾರೆ, ಅವ್ರಿಗೆ ಯಾರು ಈ ತರದೆಲ್ಲ ಮಾಡಲ್ಲ ಅಂತ ನಿಮಗ್ ಮಾಡ್ತಿದ್ದಾರೆ ಅಂತಂದ್ರೆ ನೀವ್ ಆ ತರ ಬಟ್ಟೆ ಹಾಕೊಂಡ್ ಬರ್ತಿದ್ದಾರೆ, ಮಾಡ್ತಿದ್ದಾರೆ. ಮಾರಲ್ ಪೊಲೀಸಿಂಗ್ ಅಲ್ವಾ? ಸೊ ಮೈ ಕ್ವೆಶ್ಚನ್ ಇಸ್, ಸಾಯಿ ಪಲ್ಲವಿ ಅವರು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ವೆಕೇಶನ್ ಪಿಕ್ಸ್ ಹಾಕಿದ್ರು. ಎಲ್ಲಾ ಆ ವೆಕೇಶನ್ ಪಿಕ್ಸ್ ನ ದೇ ಮೇಡ್ ಇಟ್ ಇನ್ ಟು AI ಅಂಡ್ ಮೇಡ್ ಇಟ್ ಲುಕ್ ಲೈಕ್ ಶಿ ಇಸ್ ವೇರಿಂಗ್ ಅ 2-piece ಸ್ವಿಮ್ಮಿಂಗ್ ಕಾಸ್ಟ್ಯೂಮ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಟೆಲ್? ಅದಕ್ಕೆ ಏನ್ ಹೇಳ್ತೀರಾ? ನಿಮ್ ಮನ್ಸು ಒಳ್ಳೇದಿದ್ರೆ, ಅವ್ರು ಯಾರೋ ಹೇಳಿದ್ರಲ್ಲ ಅಷ್ಟೇ, ಆಯ್ತಾ? ಸೊ ಇಟ್ ಇಸ್ ನಾಟ್, ಯು ಡೋಂಟ್ ಮಾರಲ್ ಪೊಲೀಸ್. ಇವತ್ತು ವಿ ಆರ್ ಅಟ್ ದಿಸ್ ಸ್ಟೇಜ್ ಇನ್ ದಿಸ್ ಸೆಂಚುರಿ, ಯು ಆರ್ ಸ್ಟಿಲ್ ಮಾರಲ್ ಪೊಲೀಸಿಂಗ್. ಅವ್ರು ಯಾರೋ ಐ ಟೋಲ್ಡ್ ಯು ನೋ ಸೀರೆ ವಿಷಯ ಅಂತ. ದ ಫಸ್ಟ್ ಟೈಮ್ ಐ ನೋಟಿಸ್ ದಿಸ್ ವಾಸ್ ವೆನ್ ಐ ವಾಸ್ ವೇರಿಂಗ್ ಅ ಸಾರಿ. ನಾನು ಕ್ಯಾರವ್ಯಾನ್ ಇಂದ ಇಳಿತಾ ಇದ್ದೀನಿ. ಇಳಿಬೇಕಾದ್ರೆ ಅವ್ರ ಫೋನ್ಸ್ ಎಲ್ಲ ಈ ಆಂಗಲ್ಗೆ ಹೋಯ್ತು. ಇವಾಗ ನಾನು ಕ್ಯಾರವ್ಯಾನ್ ಸ್ಟೆಪ್ಸ್ ಆರ್ ಸ್ಟೀಪ್ ಅಲ್ವಾ, ಹಿಂಗ್ ಇಳಿಬೇಕಾದ್ರೆ ನಾನು ಹಿಂಗ್ ಇಳಿತಾ ಇದ್ದೀನಿ ಅಂತ ಅಂದಾಗ ನೆಕ್ಸ್ಟ್ ಟೈಮ್ ಇಂದ ನಾನು ಅದೇ ಅನ್ಕೊಂಡೆ, ನನ್ನ ಅಸಿಸ್ಟೆಂಟ್ ಗೆ ಛತ್ರಿ ಇಡಿಸ್ಬಿಡ್ತೀನಿ, ಏನ್ ವಿಡಿಯೋ ತಗೊಂತೀರಾ ತಗೊಳ್ಳಿ. ಇಲ್ಲ ಅಂದ್ರೆ ಹಾಲಿವುಡ್ ಬಾಲಿವುಡ್ ಅಲ್ಲಿ ಲೇಸರ್ ಬಿಡ್ತಾರೆ, ಲೇಸರ್ ಬಿಟ್ರೆ ಕ್ಯಾಮ್ರಾ ಗಾನ್ ಅಲ್ವಾ? ವೆನ್ ಐ ಆಮ್ ಗೆಟಿಂಗ್ ಡೌನ್, ಹಿಂಗ್ ಇಳಿತಾ ಇರ್ಬೇಕಾದ್ರೆ ನೀವ್ ಮೇಲ್ಗಡೆಯಿಂದ ತೆಗೆದ್ರೆ ಎನಿಥಿಂಗ್ ಇಸ್ ಸ್ಟಿಲ್ ವಿಸಿಬಲ್. ಯು ಆರ್ ಡೂಯಿಂಗ್ ದಿಸ್ ಆನ್ ಪರ್ಪಸ್. ಸೊ ನಾನು ಅದನ್ನ ಹೂಎವರ್ ಹೆಡ್ ಪುಟ್, ಐ ಸೆಡ್ ರಿಮೂವ್, ಇದನ್ನೆಲ್ಲ ತೆಗ್ಸಿ ಅಂತ. ಐ ನೋಟಿಸ್ ದಟ್ ದ ಫಸ್ಟ್ ಟೈಮ್. ದೆನ್ ಐ ಸೆಡ್ ಐ ನೋ ಇಟ್ ವಿಲ್ ಹ್ಯಾಪನ್ ಅಗೇನ್. ಆಯ್ತಾ? ಇಫ್ ಐ ಟಾಕ್ ನೌ ಏನಾಗುತ್ತೆ, ಇದು ವೈ ಐ ವೇಟೆಡ್ ಫಾರ್ ಥಿಂಗ್ಸ್ ಟು ಅನ್ಫೋಲ್ಡ್ ಅಂದ್ರೆ ದೇರ್ ಹ್ಯಾಸ್ ಟು ಬಿ ದ ರೈಟ್ ಟೈಮ್ ಫಾರ್ ಸಮಥಿಂಗ್ ಟು ಹ್ಯಾಪನ್ ಅಲ್ವಾ? ಸೊ ಐ ವಾಸ್ ಲೈಕ್ ಓಕೆ, ಇದು ಒಂದ್ಸತಿ ಆಯಿತು, ನಾನು ಪರ್ಸ್ನಲ್ ಆಗಿ ಯಾರ್ಯಾರು ತೆಗಿಬೇಕು ತೆಗೀರಿ ಅಂತ ಹೇಳಿದೆ. ಆಯಿತು ತೆಗಿತೀವಿ ಅಂತ ಹೇಳಿದ್ರು. ಇವ್ರದ್ದು ಬರೀ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್, ಶಾರ್ಟ್ಸ್, ಫೇಸ್ಬುಕ್, ಮತ್ತೊಂದು ಎಲ್ಲ ಕಡೆ ಇವ್ರ ಪೇಜಸ್ ಇದೆ. ಎಲ್ಲ ಕಡೆಯಿಂದ ತೆಗಿತಾರಾ? ಇಲ್ಲ. ಆಯ್ತಾ? ಇವತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಒಬ್ರು ತೆಗ್ದ್ರೆ 100 ಜನ ಹಾಕಿರ್ತಾರೆ. ಯಾರು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಆಯ್ತಾ? ಇವತ್ತು ಡೀಪ್ ಫೇಕ್ AI, ಯಾವ ವಿಡಿಯೋ ಎಲ್ಲಿ ಯೂಸ್ ಆಗ್ತಾ ಇದೆ ಅಂತ ನಮಗೆ ಹೆಂಗೆ ಗೊತ್ತು? ಇವ್ರು ಈ ವಿಡಿಯೋಸ್ ತೆಗ್ದಿದ್ದಾರೆ, ಅದು ಅವ್ರ ಫೋನಲ್ಲೇ ಇದೆಯಾ, ಬೇರೆ ಕಡೆ ಹೋಗಿದ್ಯಾ? ಇವಾಗ
ಸೋಷಿಯಲ್ ಮೀಡಿಯಲ್ಲಿ ಇರೋದು ಬೇರೆ, ಅವ್ರ ಫೋನಲ್ಲಿ ಇರೋದೆ. ಹೂ ಇಸ್ ಆನ್ಸರಬಲ್ ಟು ಆಲ್ ಆಫ್ ದಿಸ್? ಅದಾಯ್ತು, ಸೀರೆ ಇದ್ದಾಯ್ತು, ಮತ್ತೊಂದು ಇವೆಂಟಲ್ಲಿ ಇನ್ನೊಂದು ಸತಿ ಐ ಸೆಡ್ ಆ ಇವೆಂಟಲ್ಲಿ ಅವ್ರು ಹಾಕಿದ ಅಷ್ಟು ವಿಡಿಯೋಸ್ನ ಐ ಸಾ, ಯಾವುದೂನು ಡಸ್ ನಾಟ್ ಗಿವ್ ಔಟ್ ಇನ್ಫಾರ್ಮೇಶನ್ ಅಬೌಟ್ ದ ಸಿನಿಮಾ ಐವ್ ಕಮ್ ಟು ಪ್ರಮೋಟ್. ಒಂದೂನು ಅದು ವರ್ಕ್ ಆಗಲ್ಲ ಅವ್ರಿಗೆ, ಆಯ್ತಾ, ವರ್ಕ್ ಆಗಲ್ಲ. ಆಯ್ತಾ, ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ, ನೀವು ಇಂದಿಷ್ಟು ವಿಡಿಯೋಸ್ ನೋಡ್ತೀರಾ, ನಿಮ್ಗೆ ರಿಲೀಸ್ ಡೇಟ್ ಆದ್ರೂ ನಿಮ್ ತಲೆಯಲ್ಲಿ ಉಳ್ಕೊಳ್ಳುತ್ತಾ? ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾ. ಇವತ್ತು ಟಾಕ್ಸಿಕ್ ಹಸ್ ಬಿನ್ ಪುಷ್ಡ್, ಬಟ್ March 19th ಅನ್ನೋದು ಇಟ್ ವಾಸ್ ಎಚ್ಡ್ ಇನ್ ಅವರ್ ಮೆಮರಿ ಬಿಕಾಸ್ ಇಟ್ಸ್ ಟಾಕ್ಸಿಕ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ವಿಡಿಯೋ ಕಮಿಂಗ್ ಅಲ್ವಾ. ಅದು ಬಿಟ್ಟು ಬೇರೆ ರಿಲೀಸ್ ಡೇಟ್, ಇವತ್ತು ಒಂದಿಷ್ಟು ಸಿನಿಮಾ ರಿಲೀಸ್ ಡೇಟ್, ನೆಕ್ಸ್ಟ್ ರಿಲೀಸ್ ನಿಮ್ಗೆ ಯಾವ್ದು ಗೊತ್ತು? ಅಥವಾ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾ? ಪಪರಾಜಿ ನೋಡಿ ಆ ಸಿನಿಮಾ ರಿಲೀಸ್ ಆಗ್ತದೆ ಅನ್ನೋದೇನು ತಲೆಗೆ ಬರಲ್ಲ ಅಲ್ವಾ. ಅದಕ್ಕೆ ಆ ಇವೆಂಟು ಆಯ್ತು, ಕಾಯ್ದೆ. ನೆಕ್ಸ್ಟು ನಂದು ರೈಸ್ ಆಫ್ ಅಶೋಕ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನ್ ಪೂಜೆ ಮಾಡ್ತಾ ಇದೀವಿ. ಸ್ಕ್ರೀನ್ ಪೂಜೆ ಮಾಡಬೇಕಾದ್ರೆ ದೇವ್ರು ಇಲ್ಲಿಟ್ಟಿದ್ದಾರೆ. ಮೊನ್ನೆ ಚೇಂಬರ್ ಮೀಟಿಂಗಲ್ಲಿ ಅವ್ರು ಹೇಳಿದ್ರು, ಏನು ಮಾಡೋದು ಮ್ಯಾಮ್, ಇಲ್ಲಿಷ್ಟು ಜನ ಬೌನ್ಸರ್ಸ್ ನಿಂತಿದ್ರು, ನಾವೇನು ಮಾಡೋದು? ಅವ್ರು ಯಾವಾಗಲೂ ಸ್ಕ್ರೀನ್ ಪೂಜೆ ಮಾಡ್ತಾರೆ, ಸ್ಕ್ರೀನ್ ಕೆಳಗಡೆ ದೇವ್ರು ಇಟ್ಟಿದ್ರು, ಅದಕ್ಕೆ ನಾವು ಸ್ಟೇಜ್ ಹತ್ತಿದ್ವಿ ಅಂತ ಹೇಳಿದ್ರು. ಹೂಎವರ್ ಅವ್ರ ಕಡೆಯಿಂದ, ಪ್ಯಾಪರಾಜಿ, ಡಿಜಿಟಲ್ ಇನ್ಸ್ಟಾಗ್ರಾಮ್ ಚಾನೆಲ್ ಇಂದ ಸಂಬಡಿ ಸ್ಪೋಕ್ ಅಂಡ್ ಸೆಡ್ ನಾವು ಅದಕ್ಕೆ ಮೇಲ್ ಹತ್ತಿದ್ವಿ ಅಂತ. ಫಸ್ಟ್ಲಿ ನಾನೇ ಪೂಜೆ ಮಾಡ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ನೀವು ದೇವ್ರಿಗಿಂತ ಮೇಲೆ ಚಪ್ಪಲಿ ಹಾಕೊಂಡು ನೀವೆಲ್ಲ ತೆಗಿತಾ ಇದ್ದೀರಾ, ಓಕೆ. ಇದನ್ನ ಯಾರು ಪ್ರಶ್ನೆ ಮಾಡಲ್ಲ, ಬಟ್ ಹೆಣ್ಮಕ್ಳನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ, ಓಕೆ ಫೈನ್, ಸರಿ, ಅದು ತಪ್ಪೇ ಇಲ್ಲ, ಒಪ್ಕೊಳ್ಳೋಣ. ನೀನು ಆ ವಿಡಿಯೋ ಹಾಕಬೇಕಾದ್ರೆ ಬೇರೆ ಯಾರೇ ಹೆಣ್ಮಕ್ಳದು, ಯಾರದೇ ಅವ್ರ ಫ್ಯಾಮಿಲಿದು ಹಾಕಿದ್ದಿದ್ರೆ ಅದು ಮುಜುಗರ ಬರುತ್ತೆ. ಇದು ಇಟ್ ವಿಲ್ ಕ್ರಿಯೇಟ್ ನ್ಯೂಸೆನ್ಸ್ ಆರ್ ಇಟ್ ಕುಡ್ ಮೇಕ್ ಸಂಬಡಿ ಫೀಲ್ ಅನ್ಕಂಫರ್ಟಬಲ್ ಅನ್ನೋದು ಕೂಡ ಕಾನ್ಷಿಯಸ್ನೆಸ್ ಇಲ್ವಾ? ಅದು ಸೆಲ್ಫ್ ಕಾನ್ಷಿಯಸ್ನೆಸ್ ಅಲ್ವಾ? ಅದನ್ನ ಬೇರೆ ಅವ್ರಿಗೆ ಅದು ಹೇಗೋ ಆಗೋಯ್ತು, ಹೇಗಾಗೋಗುತ್ತೆ? ಇವತ್ತು ಊಟದಲ್ಲಿ ಯಾವುದೋ ಒಂದು ಹಲ್ಲಿ ಬಿದ್ದಿದ್ರೆ ಹೇಗೋ ಆಗೋಯ್ತು ಅಂತ ತಿನ್ಬಿಡ್ತೀರಾ? ತಿನ್ನಲ್ಲ ತಾನೆ. ಅದು ಒಂದೇ ಸತಿ ಬಿದ್ದಿದ್ರು ಅದು ಹೇಗೆ ಒಂದೇ ಸತಿ ಹಾಕ್ಬಿಡ್ತೀರಾ ನೀವು? ಒಂದೇ ಸತಿ ತಾನೆ ಒಂಚೂರು ವಿಷ ಹಾಕೊಂಡು ಕುಡಿದು ಬಿಡೋಣ ಅಂತ ಕುಡಿದು ಬಿಡ್ತೀರಾ? ಹೌ ಕ್ಯಾನ್ ಯು ಡೂ? ಹೌ ಇಸ್ ಇಟ್ ಪಾಸಿಬಲ್ ಲೈಕ್ ದಟ್? ಆ್ಯಂಡ್ ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಮೈ ಪ್ರಾಬ್ಲಮ್ ಇಸ್ ಇಫ್ ಇಟ್ ವಾಸ್ ಫಸ್ಟ್ ಟೈಮ್ ಆದಾಗ ಐ ವೆಂಟ್ ಅಂಡ್ ಐ ಪರ್ಸನಲಿ ಗಾಟ್ ಇಟ್ ರಿಮೂವ್ಡ್ ಅಲ್ವಾ? ಐ ಡೋಂಟ್ ನೋ, ನಾನು ಹೇಳಿದ್ದು, ಬಟ್ ಐ ಸಾ ಅದಾದ್ಮೇಲೆ ಬೇರೆ 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 ಚಾನೆಲ್ಸ್ ಅಲ್ಲೂ ವಾಪಸ್ ಬಂದಿದ್ದು ನಾನು ನೋಡಿದ್ದೀನಿ. ನಾನು ಅದನ್ನೇ ಹೇಳಿದ್ದು, ಫಸ್ಟ್ ಟೈಮ್ ಆದಾಗ ಸರಿ ತಪ್ಪು ಆಯ್ತು ಸರಿ ಅಂತ ಹೇಳಿ ತೆಗೆಸ್ದೆ. ಸೆಕೆಂಡ್ ಟೈಮ್ ಆದಾಗ್ಲೂ ಆಯ್ತು ಸರಿ, ಒಂದಿಷ್ಟು ಜನಕ್ಕೆ ಇವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳ್ಬಿಟ್ಟು ತೆಗ್ಸೋಣ ಅಂತಾನು ತೆಗೆಸ್ದೆ. 2 ಸತಿ ಆದ್ಮೇಲೆ ಅದು ಮತ್ತೆ ಆದ್ರೆ ಅದು ತಪ್ಪಲ್ಲ, ಅದು ಬೇಕು ಅಂತಾನೆ ನೀವು ಮಾಡ್ತಾ ಇರೋದು, ಪರ್ಪಸ್ಫುಲಿ ಯು ಆರ್ ಡೂಯಿಂಗ್ ಇಟ್. ಅದಾದ್ಮೇಲೆ ತಪ್ಪು ಅಂತ ಗೊತ್ತಾದ್ಮೇಲೆ ಸಾರಿ ಹೇಳೋದೊಂದು, ಅದಕ್ಕೆ ನೀವು ಜಸ್ಟಿಫಿಕೇಶನ್ ಕೊಡ್ತೀರಲ್ಲ, ಅದು ಬೇರೆದು. ನಾನು ಹೌದು ತಪ್ಪಾಯ್ತು ಸಾರಿ ಅಂತ ಕೇಳ್ಬಿಟ್ಟೆ, ಅದು ಬೇರೆದು. ಬಟ್ ಜಸ್ಟಿಫಿಕೇಶನ್ ಕೊಡಕ್ ಬರಬೇಡಿ ಆ ವಿಷಯದ ಬಗ್ಗೆ. ಇಟ್ ಇಸ್ ರಾಂಗ್.